ಹೊಸೋರೆ, ಯು ಡೋಂಟ್ ವರಿ. ಯಾರೋ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೇಕು. ಒಂದ್ಸರಿ ಕಾಲ್ ಮಾಡಿ. ಹಲೋ, ನಮ್ ರಾಕಿ ನಿಮ್ ಮನೆಗ್ ಬಂದಿದ್ದಾನಾ? ರಾಕಿ ಫ್ರೆಂಡ್ಸ್ ಎಲ್ರಿಗೂ ಕಾಲ್ ಮಾಡಾಯ್ತು ರೀ. ಯಾರ ಮನೆಗೂ ಹೋಗಿಲ್ವಂತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ನೀವೇನು ಭಯ ಪಟ್ಕೋಬಿಡಿ ಹೊಸೋರೆ. ಇಲ್ಲೇ ಎಲ್ಲೋ ಆಟ ಆಡ್ಕೊಳ್ತಾ ಇರ್ಬೇಕಷ್ಟೇ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಓಕೆ, ನಡಿ ಅಬ್ಬಿ, ನಾನು ಬರ್ತೀನಿ. ಅಣ್ಣ ಬೇಡ, ಆಫೀಸಲ್ಲಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿರ್ತೀಯಾ. ನೀನ್ ರೆಸ್ಟ್ ಮಾಡೋಣ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ರಾಕಿ ಇಲ್ಲೆಲ್ಲ ಇರ್ತಾನಷ್ಟೇ. ಗಾಬರಿ ಆಗ್ಬೇಡ ವಸು, ಏನಾಗಲ್ಲ. ನೀನ್ ಧೈರ್ಯವಾಗಿರು. ಬನ್ನಿ ಅಣ್ಣ ಬನ್ನಿ, ರಾಖಿ ತಗೊಳ್ಳಿ. ನಿಮ್ಮ ಅಕ್ಕ ತಂಗಿರ್ ಕೈಲಿ ಕಟ್ಟಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಬನ್ನಿ ಅಣ್ಣ. ತಗೊಂಡಾಯ್ತು ತಮ್ಮ. ಬನ್ನಿ ಅಂಕಲ್ ಬನ್ನಿ, ರಾಖಿ ತಗೊಳ್ಳಿ. ಬೇಡ ಕಣಪ್ಪ ಪುಟ್ಟ. ಇದೇನ ಚೆನ್ನಾಗಿಲ್ಲ ಕಣ. ಇದು ಚೆನ್ನಾಗಿದೆ ಅಣ್ಣ, ಇದು ತಗೊಳ್ಳಿ. ಎಷ್ಟು? ಈಚ್ ಒನ್ 50 rupees. ಬನ್ನಿ ಅಕ್ಕ ಬನ್ನಿ, ನಿಮ್ಮ ಅಣ್ಣಂಗ್ ರಾಖಿ ಕಟ್ಟಿ, ನಿಮಗ್ ಒಳ್ಳೇದಾಗತ್ತೆ. ಇದೆಷ್ಟಪ್ಪ? ಈಚ್ ಒನ್ 50 rupees. ರಾಕಿ, ಎಲ್ಲಿದೀಯಾ? ಯಾವತ್ತೂ ಹೀಗೆ ಮಾಡ್ದೋನೆಲ್ಲ, ಎಲ್ಲಿ ಹೋದೆ? ಅಣ್ಣ ಅಣ್ಣ, ರಾಖಿ ತಗೊಳ್ಳಿ ಅಣ್ಣ. ಒಂದೇ ಒಂದ್ ರಾಖಿ ತಗೊಳ್ಳಿ ಅಣ್ಣ. ನಿಮ್ ಸಿಸ್ಟರ್ ಕೈಲಿ ಕಟ್ಟಿಸ್ಕೊಳ್ಳಿ ಅಣ್ಣ, ನಿಮಗ್ ತುಂಬಾ ಒಳ್ಳೇದಾಗುತ್ತೆ. ನನ್ಗೇನ್ ಬೇಡ ಬೇಡಪ್ಪ. ದಿನ ದಿನ ಈ ಮಕ್ಕಳ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಹೌದು ಆಂಟಿ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ.
ನೀವಿಬ್ರು ಚೆನ್ನಾಗಿ ಓದ್ಬೇಕು. ಮಮ್ಮಿ ಡ್ಯಾಡಿಗೆ ಒಳ್ಳೆ ಹೆಸರು ತರಬೇಕು. ಓಕೆನಾ? ನಿನ್ಗೆ ಆ ದುಡ್ಡೆಲ್ಲಿಂದ ಬಂತು? ಅದು ರಾಕಿ ಕಷ್ಟಪಟ್ಟಿರೋ ಹಣ ಹೊಸೋರೆ. ಕಷ್ಟಪಟ್ಟಿರೋದಾ? ಕಷ್ಟಪಟ್ಟಿರೋ ಹಣನ ಅಭಿ? ರಾಕಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡದ್ನ ಅಭಿ? ನಾನು ದಿನ ಕೊಡೋ ಪಾಕೆಟ್ ಮನಿನ ಖರ್ಚು ಮಾಡ್ದೇನೆ ಸೇವ್ ಮಾಡಿ ಎತ್ತಿಟ್ಕೊಂಡು ಇವತ್ತು ಅವನ ತಂಗಿರ್ಗೋಸ್ಕರ ಕೊಟ್ಟಿದ್ದಾನೆ. ಅದಕ್ಕೆ ಅವನು ಕಷ್ಟಪಟ್ಟಿರೋ ಹಣ ಅಂದೆ. ಓಹ್, ಅಷ್ಟೇನಾ? ನಾನೇನೋ ರಾಕಿ ಏನೋ ಕೆಲಸ ಮಾಡಿ ಈ ಹಣ ಸಂಪಾದನೆ ಮಾಡಿದಾನೆ ಅನ್ಕೊಂಡೆ. ಚಿಕ್ಕ ಹುಡುಗ, ಅವನು ಯಾವ ಕೆಲಸ ಮಾಡಿ ಸಂಪಾದನೆ ಮಾಡ್ತಾನಣ್ಣ? ರಾಕಿ ತುಂಬಾ ಕೆಲಸ ಮಾಡ್ತಾನಬಿ. ಅವನು ಚಿಕ್ಕ ಹುಡ್ಗ ಅಂತ ನೀನ್ ಯಾವತ್ತೂ ಅನ್ಕೋಬೇಡ. ಅಣ್ಣಂಗೆ ಏನು ಹೇಳ್ಬೇಡಿ ದೊಡ್ಡಮ್ಮ. ಅಣ್ಣಂಗೆ ಏನಾದ್ರೂ ಹೇಳಿದ್ರೆ ನಾವು ಸುಮ್ಮನೆ ಇರಲ್ಲ. ನಿಮ್ಮ ಅಣ್ಣನ ದೊಡ್ಡಮ್ಮ ಏನು ಬೈದಿಲ್ಲಮ್ಮ, ಅವನನ್ನ ಹೊಗಳಿದ್ದಾರೆ. ಅಣ್ಣನ್ ತರಾನೇ ನೀವು ಒಳ್ಳೊಳ್ಳೆ ಕೆಲಸ ಮಾಡಿ ಹೆಸರು ತರ್ಬೇಕು, ಕಷ್ಟ ಪಡ್ಬೇಕು. ನಾನ್ ಇರೋವರೆಗೂ ನನ್ ತಂಗಿಯರ್ಗೆ ಕಷ್ಟ ಪಡಕ್ ಬಿಡಲ್ಲ ದೊಡ್ಡಮ್ಮ. ಚೆನ್ನಾಗಿ ನೋಡ್ಕೋತೀನಿ. ರಾಕಿ, ರಾಕಿ, ರಾಕಿ! ಏನಾಯ್ತು ವಸು? ಏನ್ ಮಮ್ಮಿ? ನಿನ್ನೆ ನೀನ್ ಎಲ್ಲಿಗೆ ಹೋಗಿದ್ದೆ? ಫ್ರೆಂಡ್ ಮನೆಗೆ ಹೋಗಿದ್ದ ಹೊಸೋರೆ. ನಾನ್ ಕೇಳಿದ್ದು ರಾಕಿನ ರೀ. ರಾಖಿ ಕೊಂಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ದುಡ್ಡು ಹೇಗ್ ಬಂತು ರಾಕಿ? ನಾನೇ ಕೊಟ್ಟೆ ರೀ. ನೀವ್ ಸುಮ್ನೆ ಇರ್ತೀರಾ? ಮರ್ಯಾದೆಯಿಂದ ನಿಜ ಹೇಳು ರಾಕಿ. ನಿನ್ನೆ ರೋಡ್ ಮೇಲೆ ನೀನು ರಾಖಿ ಮಾರಿದ್ಯಾ? ಇಲ್ಲ ರೀ, ಅದು ಆಕ್ಚುಲಿ. ನೀವ್ ಸುಮ್ನಿರ್ರಿ. ಇವಾಗ ನೋಡು ರಾಕಿ, ನೀನ್ ಹೇಳ್ತೀಯಾ ಇಲ್ವಾ? ಸಾರಿ ಮಮ್ಮಿ. ನನ್ ತಂಗಿಯರ್ ಕೈಯಲ್ಲಿ ರಾಖಿ ಕಟ್ಟಿಸ್ಕೋಬೇಕು ಅಂತ ರಾಖಿ ತಗೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಿನ್ನ ಹತ್ರ ಡ್ಯಾಡಿ ಹತ್ರನೂ ದುಡ್ಡು ಇಲ್ಲ ಅಲ್ವಾ? ನಿಮ್ಗೆ ಕಷ್ಟ ಕೊಡ್ಬಾರ್ದು ಅನ್ಕೊಂಡೆ. 1 ಗಂಟೆ ರಾಖಿ ಮಾರಿದ್ರೆ 1 ರಾಖಿ ಫ್ರೀಯಾಗಿ ಕೊಡ್ತೀನಿ ಅಂತ ಓನರ್ ಅಂಕಲ್ ಹೇಳಿದ್ರು. ಅದಕ್ಕೆ 2 ಗಂಟೆ ರಾಖಿ ಮಾರಿ ರಾಖಿ ತಗೊಳ್ಳೋಣ ಅನ್ಕೊಂಡೆ. ಹೀಗೆ ರಾಖಿನ ಸಂಪಾದನೆ ಮಾಡ್ದೆ ಮಮ್ಮಿ. ಅದು ಅಷ್ಟಕ್ಕೆ ನಿಲ್ಲಿಲ್ಲ ಹೊಸೋರೆ. ರಾಕಿ ರೋಡಲ್ಲಿ ರಾಕಿನ ಮಾರದ್ ನೋಡಿ ಅತ್ತೆ ರಾಕಿನೆಲ್ಲ ಹಾಳು ಮಾಡಿದ್ರಂತೆ. ಪಾಪ ರಾಕಿ ಆ ನಷ್ಟನ ತೀರಿಸೋದಕ್ಕೆ ರಾತ್ರಿವರೆಗೂ ಅಲ್ಲೇ ಇದ್ದು ರಾಕಿನ ಮಾರಬೇಕಾಗಿ ಬಂತು. ನಿಮ್ ಕತೆ ಮುಗೀತು ಆಂಟಿ. ವಸ್ತು ಅಕ್ಕ ನಿಮ್ ಕಪಾಳ ಕಿತ್ತೋಗೋವರೆಗೂ ಬಿಡಲ್ಲ.
ನೀವು ಮನುಷ್ಯರ ಇಲ್ಲ ರಾಕ್ಷಸರ? ಏನತ್ತೆ 10 ಬಸ್ಗೆ ಹೊಡೆದಿರೋದಕ್ಕೆ ಒಳ್ಳೆ PT ಉಷಾ ತರ ರನ್ನಿಂಗ್ ರೇಸ್ ಓಡಿರೋ ಹಾಗೆ, ಕರ್ಣಂ ಮಲ್ಲೇಶ್ವರಿ ತರ ವೇಟ್ ಲಿಫ್ಟ್ ಮಾಡಿರೋ ಹಾಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? 10 ಬಸ್ಗೆ ಹೊಡೆದಿದ್ದಕ್ಕೆ ಈ ಸ್ಥಿತಿ ಅಂದ್ರೆ 100 ಬಸ್ಗೆ ಹೊಡೆದಿದ್ರೆ ಏನಾಗ್ತಾ ಇತ್ತು ಆಂಟಿ? ಹಾಗೇನಾದ್ರೂ ಆದ್ರೆ ಅತ್ತೆ ಫೋಟೋಗೆ ಹಾರ ಬೀಳೋದಂತೂ ಗ್ಯಾರಂಟಿ. ಹೌದು ಅಖಿಲ್, ಪಾಪ 2ನೇ ಮದ್ವೆ ಆಸೆ ತೀರೋದಕ್ ಮುಂಚೆನೆ ಆಂಟಿ ಲೇಟ್ ಸುಮಂಗಲಿ ಆಗೋಗ್ತಿದ್ರು. ನೀವೆಲ್ಲ ಮನುಷ್ಯನಾ? ನಿಮ್ಗೆ ದಯ, ದಾಕ್ಷಿಣ್ಯ, ಮನುಷ್ಯತ್ವ ಏನಾದ್ರೂ ಇದ್ಯಾ? ನಾನಿಷ್ಟೆಲ್ಲ ಕಷ್ಟ ಪಡ್ತಿದ್ರೆ ನನಗ್ ಸಮಾಧಾನ ಮಾಡಕ್ಕೂ ಬರ್ಲಿಲ್ಲ. ನೀವು ನನ್ ಕಷ್ಟನ ಶೇರ್ ಮಾಡ್ಕೊಳ್ಳಿಲ್ಲ. ಹಂಚ್ಕೊಳಕ್ ಅದೇನ್ ಪ್ರಾಪರ್ಟಿನ ಅತ್ತೆ? ಪನಿಷ್ಮೆಂಟು. ಈ ಸ್ವೀಟು ಫ್ರೂಟು ಆಗಿದ್ರೆ ಶೇರ್ ಮಾಡ್ಕೋಬೋದಾಗಿತ್ತು. ಶಿಕ್ಷಣ ಹೇಗ್ ಶೇರ್ ಮಾಡ್ಕೊಳ್ಳೋದು ಆಂಟಿ? ಆಫೀಸ್ ದುಡ್ಡನ್ನ ಕದ್ದಿದ್ರೆ ಅದ್ರಲ್ಲಿ ಶೇರ್ ಕೇಳ್ತಾ ಇರ್ಲಿಲ್ವಾ ನೀವು? ಇಲ್ಲ ಅತ್ತೆ, ಆ ದುಡ್ಡೆಲ್ಲ ನಿಂದೆ ಅಂತ ಹೇಳಿದ್ನಲ್ಲ. ಅದಕ್ಕೆ ಎಲ್ಲ ಪನಿಷ್ಮೆಂಟು ನಿಮ್ಗೆ. ಹಾ, ಹುಷಾರಾಗಿ ತಪ್ಪಿಸ್ಕೊಂಡೆ ಅನ್ಕೋಬೇಡಿ. ಯಾವತ್ತೋ ಒಂದಿನ ನನಗೂ ಒಳ್ಳೆ ಟೈಮ್ ಬರುತ್ತೆ. ಅವಾಗ ನಿಮ್ಮನ್ನ ಹಾಗೆ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ಅಂತ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಈಗ ಆಫೀಸ್ ಟೈಮ್ ಆಗ್ತಿದೆ, ನಡಿ ಹೋಗೋಣ. ನಾನ್ ಬರಲ್ಲ, ನನ್ನ ಕಾಲ್ ತುಂಬಾ ನೋಯ್ತಿದೆ. ನಾನ್ ಬರಲ್ಲ. ಅಬ್ಬಾ, ನಾನ್ ಮನೇಲೇ ಇದ್ದು ರೆಸ್ಟ್ ತಗೋತೀನಿ. ಇವತ್ ನೀವು ಆಫೀಸಿಗೆ ಬರ್ದೇ ಹೋದ್ರೆ ಪರ್ಮನೆಂಟ್ ಆಗಿ ಮನೇಲೆ ರೆಸ್ಟ್ ತಗೋಬೇಕಾಗುತ್ತೆ. ನಿಮ್ ಕೆಲ್ಸ ಹೋಗುತ್ತೆ. ಯಾಕೆ ಹೋಗುತ್ತೆ ಅಮ್ಮ? ಒಂದಿನ ಲೀವ್ ತಗೊಳ್ಳೋ ಹಕ್ಕಿಲ್ವಾ ನಂಗೆ? ಈವೆಂಟ್ಗೆ ಮುಂಚೆ ಯಾರು ಲೀವ್ ತಗೋಬಾರ್ದು ಅಂತ ಹೊಸೊತ್ತಿಗೆ ಆಫೀಸಲ್ಲಿ ಹೇಳಿಲ್ವಾ? ಹೆಂಗ್ ಲೀವ್ ತಗೊಳ್ತೀಯಾ? ಹಾಗೆ ನೀವ್ ರಾಕಿಗೆ ತೊಂದರೆ ಕೊಟ್ಟಿದ್ದೀರಾ. ವಸು ಅಕ್ಕಂಗೆ ನಿಮ್ ಮೇಲೆ ಕುತ್ತಿಗೆವರೆಗೂ ಕೋಪ ಇದ್ದೇ ಇರುತ್ತೆ. ಇದೇ ನೆಪ ಇಟ್ಕೊಂಡು ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತಾರೆ. ಸರ್ ವಸುಂಧರಾ ಮೇಡಮ್ ಅವ್ರು ಬರ್ತಿದ್ದಾರೆ ಸರ್. ಏನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೋ ತರ ಹೇಳ್ತಿದೀಯಲ್ಲೋ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಸರ್. ಇವಳ ಹತ್ರ ನಾನ್ ಗುಡ್ ಮಾರ್ನಿಂಗ್ ಹೇಳ್ಸ್ಕೊಳ್ಳೋ ಬದಲು ನಾನೇ ಇವಳು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಎಲ್ಲ ಅತ್ತಿಗೆಯಿಂದಾನೆ. ಗುಡ್ ಮಾರ್ನಿಂಗ್ ಹಾರಿಕಾ. ಗುಡ್ ಮಾರ್ನಿಂಗ್ ಸರ್. ಓ ಸರ್, ಇವೆಂಟ್ ಪ್ಲಾನ್ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕು ಸರ್. ನನ್ನ ಹತ್ರ ಅಲ್ಲ, ವಸು ಮೇಡಮ್ ಹತ್ರ ಮಾತಾಡು. ಮೊದ್ಲು ನಿಮ್ ಹತ್ರ ಡಿಸ್ಕಸ್ ಮಾಡಿ. ಹಾ, ಮೊದ್ಲು ಕೊನೆ ಏನು ಇಲ್ಲ, ಎಲ್ಲ ವಸು ಮೇಡಮ್ಗೆ ಹೇಳು. ಎಷ್ಟೇ ಆದ್ರೂ ನೀವು ನಮ್ ಸೀನಿಯರ್, ನಮ್ ಬಾಸ್ ಸರ್ ನೀವು. ಇವನೊಬ್ಬ ಹಾಲಲ್ಲಿ ನೊಣ ಬಿದ್ದಂಗ ಅಡ್ಡ ಬರ್ತಿದ್ದಾನೆ. ಆಮೇಲೆ ಡಿಸ್ಕಸ್ ಮಾಡೋಣ, ಓಕೆನಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾಕೆ ಕಿರ್ಚ್ಕೋತಿದ್ದೀರಾ? ಸಂತೋಷ ಸರ್, ಖುಷಿಗೆ. ಯಾಕೋ? ನಿಮ್ಮನ್ನ ನೋಡಿದ್ದಕ್ಕೆ. ಓ, ಕೆಲ್ಸ ಕೊಟ್ಟಿದ್ದಕ್ಕ? ತಾಳಿ ಕಟ್ಟಿ ನನ್ ಗಂಡ ಆದ್ರೆ ಅಂತೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಂಟರ್ವ್ಯೂ ದಿನಾನೇ ಥ್ಯಾಂಕ್ಸ್ ಹೇಳೈತಲ್ಲ, ಮತ್ ಇವಾಗ ಯಾಕೆ? ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಆಮೇಲೆ ಗೊತ್ತಾಗುತ್ತಾ? ಏನ್ ಗೊತ್ತಾಗುತ್ತೆ? ಹೋಗು ಹೋಗು ಹೋಗು. ಓಕೆ ಸರ್. ಸರ್, ನನ್ ಡೌಟ್. ಹೋಗಯ್ಯ, ಹೋಗು. ಹೋಗಿ ವಸು ಮೇಡಮ್ ಹತ್ರ ಮಾತಾಡ್ಕೊ ಹೋಗು. ಓಕೆ ಸರ್. ಎಲ್ಲೋಗ್ತಿದ್ಯಣ್ಣ? ನೀರ್ ತರಕ್ ಹೋಗ್ತಿದ್ದೆ ಅಭಿ. ಈ ನೀರು ನಿಂತವ ಇಟ್ಕೋಣ. ನಾನು ಹೋಗ್ತೀನಿ ಬಿಡು ಅಭಿ. ಪರವಾಗಿಲ್ಲ, ನಾನು ಹೋಗಿ ತಗೊಂಬರ್ತೀನಿ. ಇವಾಗೆ ಬರ್ತೀನಿ. ಏಯ್, ನಿಂತ್ಕೋ. ಯಾರು ನೀನು? ನಾನು ಭಾಸ್ಕರ್ ಸರ್. ನಿನ್ನ ಕೆಲಸ ಏನು? ಗಾರ್ಡನಿಂಗ್ ಸರ್. ಮತ್ತು ನೀನು ಯಾಕೆ ಗೇಟ್ ತೆಗಿತಾ ಇದೆಯಾ? ಮತ್ತೆ ವಾಚ್ಮ್ಯಾನ್ ಎಲ್ಲಿ? ಸರ್, ಅವರು ನೀರು ತರಕ್ಕೆ ಅಂತ ಒಳಗಡೆ ಹೋಗಿದ್ದಾರೆ. ಕೆಲಸದ ಮಧ್ಯೆ ಅವ್ನು ಯಾಕೆ ಹೋದ? ನೀನು ಯಾಕೆ ಅವ್ನ ಕೆಲಸ ಮಾಡ್ತಿದ್ಯಾ? ಒಂದು ಕಾಲದಲ್ಲಿ
ನೀವು ಸಂಸ್ಕೃತಿ ಇವೆಂಟ್ಸ್ ನಡೆಸ್ತವ್ರು, ನಿಮ್ ಎಕ್ಸ್ಪೀರಿಯನ್ಸ್ ನಮಗ್ ಬೇಕು. ನಾನು ಯಾವ ಪೋಸ್ಟಲ್ಲಿ ಇದ್ರೂ ನನ್ನ ಎಕ್ಸ್ಪೀರಿಯನ್ಸ್ನ ಈ ಕಂಪ್ನಿ ಕೊಡ್ತೀನಿ ಮೇಡಮ್. ಈಗಾಗಲೇ ನೀವು ಹೊಸವ್ರಿಗೆ ಒಳ್ಳೆ ಪೋಸ್ಟ್ನೇ ಕೊಟ್ಟಿದ್ದೀರಾ, ನಮಗದು ಸಾಕು. ಸಾಕಾಗಲ್ಲ ಅಭಿ, ನಿನ್ನಂತವ್ರು ಈ ತರ ಸಣ್ಣ ಕೆಲಸ ಮಾಡಬಾರ್ದು, ದೊಡ್ಡ ಪೋಸ್ಟಲ್ಲಿರ್ಬೇಕು. ನನಗೆ ಪೊಸಿಷನ್ಗಿಂತ ನೆಮ್ಮದಿ ಮುಖ್ಯ ಮೇಡಮ್. ಹೊಸವ್ರಂತ ಎಫಿಷಿಯೆಂಟ್ ಮ್ಯಾನೇಜರ್ ಇರುವಾಗ ಇನ್ನೊಂದು ಸೀನಿಯರ್ ಮ್ಯಾನೇಜರ್ ಅವಶ್ಯಕತೆ ಇಲ್ಲ ಮೇಡಮ್. ಕಂಪ್ನಿಗೆ ಸುಮ್ಮನೆ ದುಡ್ಡು ಖರ್ಚಷ್ಟೇ. ನನ್ನ ಸಮಾಧಾನಕ್ಕಾದ್ರೂ ನೀನ್ ಈ ಪೋಸ್ಟ್ ಒಪ್ಕೋಬೋದಲ್ವಾ ಅಭಿ? ಈಗ ಈ ಕಂಪ್ನಿಗೆ ಬೇಕಾಗಿರೋದು ನಿಮ್ಮ ನಂತರ ಬರೋ ವಾರಸ್ದಾರ ಮೇಡಮ್, ಅದು ಆನಂದ್. ಆನಂದ್ಗೆ ನೀವು ತಿದ್ದಿ ಬುದ್ಧಿ ಕಲಿಸ್ಬೇಕು. ಆ ಕೆಲಸ ಮಾಡ್ದೇನೆ ನೀವು ನನಗೆ ದೊಡ್ಡ ಪೋಸ್ಟ್ ಕೊಟ್ರೆ ನಿಮ್ಮಿಂದ ಆನಂದ್ ಮತ್ತಷ್ಟು ದೂರ ಆಗ್ತಾನೆ. ಅದು ನನಗಿಷ್ಟ ಇಲ್ಲ ಮೇಡಮ್. ಅವನ್ ಬದ್ಲಾಗಲ್ಲ ಅಭಿ, ಯಾವತ್ತೂ ಬದ್ಲಾಗಲ್ಲ. ಅವನ್ ನಮ್ ಕೈ ತಪ್ಪಿ ಹೋಗ್ಬಿಟ್ಟಿದ್ದಾನೆ. ಇಲ್ಲ ಮೇಡಮ್, ಆನಂದ್ ವೈಷ್ಣವಿನ ನಾನ್ ಬದಲಾಯಿಸ್ತೀನಿ ಅಂತ ನಿಮಗ್ ಮಾತು ಕೊಟ್ಟಿದ್ದೀನಿ. ಈಗ ಇವರು ಜವಾಬ್ದಾರಿ ತಗೊಂಡಿದ್ದಾರೆ. ನಿಮ್ ಮಕ್ಕಳನ್ನ ಬದಲಾಯಿಸಿ ನಿಮ್ಗೆ ಮನಃಶಾಂತಿ ತರೋ ಜವಾಬ್ದಾರಿ ನಮ್ಮಿಬ್ರದು. ಈ ಕೈಯಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ. ಯಾರಿಂದನೂ ಪ್ರತಿಫಲ ಅಪೇಕ್ಷೆ ಮಾಡಿಲ್ಲ, ಯಾರನ್ನೂ ಸಹಾಯನೂ ಕೇಳಿಲ್ಲ. ನಾನು ಕೇಳ್ದೇನೆ ನೀವು ನನಗೆ ಸಹಾಯ ಮಾಡ್ತೀನಿ ಅಂತಿದ್ದೀರಾ. ನನಗೆ ನೀವು ನನ್ನ ಸ್ವಂತ ಮಕ್ಕಳ ಥರನೇ ಕಾಣಿಸ್ತಿದ್ದೀರಾ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ನೀವೀಗಾಗಲೇ ನಮಗೆ ತುಂಬಾನೇ ಸಹಾಯ ಮಾಡಿದ್ದೀರಾ ಮೇಡಮ್. ಎಷ್ಟೋ ಜನಕ್ಕೆ ಉಪಕಾರನೂ ಮಾಡಿದ್ದೀರಾ. ಅವರೆಲ್ಲರ ಪರವಾಗಿ ನಾವು ನಿಮ್ಮ ಋಣ ತೀರಿಸ್ತಾ ಇದೀವಿ ಅನ್ಕೊಳ್ಳಿ. ನೀವು ನಮ್ಮ ಹೊಸವರಿಗೆ ದೊಡ್ಡ ಇನ್ಸ್ಪಿರೇಷನ್ ಮೇಡಮ್. ನಿಮಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ನಿಮ್ಮಂಥ ದೊಡ್ಡ ವ್ಯಕ್ತಿಯಿಂದ ನಮ್ಮಂಥ ಎಷ್ಟೋ ಜನ ಬದುಕ್ತಿದ್ದಾರೆ ಮೇಡಮ್. ನಿಮಗ್ ಸಹಾಯ ಮಾಡೋದು ನಮ್ಮ ಅದೃಷ್ಟ. ಇಲ್ಲ ವಸು, ಅದು ನನ್ನ ಅದೃಷ್ಟ. ನಿಮ್ಮೊಳ್ಳೆ ಮನಸ್ಸಿನ ಮುಂದೆ ನನ್ನ ವಯಸ್ಸು, ನನ್ನ ದೊಡ್ಡತನ, ನನ್ನ ಆಸ್ತಿ ಎಲ್ಲ ಚಿಕ್ಕದೆ. ನಿಮ್ಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಅಯ್ಯೋ, ಆದ್ರೆ ನಿಮ್ಗೆ ಆಯಸ್ಸು ಕಮ್ಮಿ ಆಗತ್ತೆ ಅಂತ ಸುಮ್ಮನಿದ್ದೀನಿ. ನನ್ನ ಆಯಸ್ಸು ತಗೊಂಡು ಇನ್ನೂ 100 ವರ್ಷ ಬಾಳಿ ಬದುಕಿ. ಹರಿಕಾ ಹರಿಕಾ, ಏನ್ ಆಂಟಿ? ಆಂಟಿ ಅಂತ ಕರಿಬೇಡ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಿಮ್ ವಯಸ್ಸ? ಅಲ್ಲ ಕಣೆ, ನಮ್ ರಿಲೇಶನ್ಶಿಪ್. ಓಹೋ, ಹೇಳಿ ಸುಮಂಗಲಿ ಮೇಡಮ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅಷ್ಟೊಂದೆಲ್ಲ ಬೇಡ ಕಣೆ. ಅದೇನೋ ಪ್ಲಾನ್ ಹೋಗೀನು ಅಂತ ಹೇಳಿದ್ರು, ಅದೇನೋ ನನ್ಗೊಂದು ತಲೆಗೆ ಹೋಗ್ತಿಲ್ಲ. ಸ್ವಲ್ಪ ನಂಗೆ ಹೆಲ್ಪ್ ಮಾಡ್ತೀಯಾ? ನನಗ್ ಬಂದ್ರೆ ತಾನೇ ನಿಮಗ್ ಹೆಲ್ಪ್ ಮಾಡೋದು. ಅಂದ್ರೆ ನೀನು ನಿಮ್ ತರನೇ ನಾಟಕ ಮಾಡ್ತಿದ್ದೀನಿ. ನೀನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ಯಾ ತಾನೆ? ಇಲ್ಲ, ಅದೇ ನೆಪದಲ್ಲಿ ಕಾಲೇಜಿಗೆ ಹೋಗಿ ಅಖಿಲ್ನ ಲವ್ ಮಾಡ್ಬಿಟ್ಟೆ. ಹೋಗ್ಲಿ, ಅಖಿಲ್ಗಾದ್ರೂ ಪ್ಲಾನ್ ಗೇನ್ ಬರುತ್ತಾ? ಬಂದಿದ್ರೆ ಅವನ್ ಯಾಕೆ ಇಲ್ಲಿರ್ತಿದ್ದ? ಅವನೇ ಸ್ವಂತವಾಗಿ ಇವೆಂಟ್ಸ್ ಮಾಡ್ತಿದ್ನಲ್ಲ. ಅದು ನಿಜಾನೇ ಬಿಡು. ನಿಮ್ಮಿಬ್ಬರದು ಈಡು ಜೋಡು ಸರಿ ಹೋಯ್ತು. ಕೆಲಸ ಮಾಡೋದ್ ಬಿಟ್ಟು ಏನದು ಮಾತು? ಹಾಯ್. ಹಲೋ ಸರ್. ಚಲಪತಿ ಸರ್, ಅದು ಏನೋ ಪ್ಲಾನಲ್ಲಿ ಕೆಲವು ಡೌಟ್ಸ್ ಇದೆ. ಆಮೇಲೆ ಬಾ. ಈಗಲೇ ಕ್ಲಿಯರ್ ಮಾಡಿ ಸರ್. ಆಮೇಲೆ ಬಾ ಅನ್ನಲ್ಲ. ಹಾರಿಕಾ, ಕಮ್ ಟು ಮೈ ಕ್ಯಾಬಿನ್. ಯಾಕೆ ಸರ್? ಕರ್ದಿದ್ದು ನಿನ್ನನ್ನಲ್ಲ, ಹಾರಿಕಾನ್ ಕರ್ದಿದ್ದು. ಅವರನ್ನೇ ಯಾಕೆ ಸರ್? ಈವೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ. ಅವ್ರಿಗೆ ಮಾತ್ರ ಯಾಕೆ ಸರ್? ಅವ್ರು ಫ್ರೆಶರ್ ಅಲ್ವಾ, ಅದಕ್ಕೆ. ನಾವೆಲ್ಲೂ ಫ್ರೆಶರ್ಸೇ ಸರ್. ನಮ್ಮೆಲ್ರಿಗೂ ಎಕ್ಸ್ಪ್ಲೇನ್ ಮಾಡಿ. ಸುಮಂಗಲಿ ಮೇಡಮ್ ಕೇಳಿ. ಹೌದು ಸರ್, ನಮಗೂ ಡೌಟ್ಸ್ ಇದೆ, ನೀವೇ ಕ್ಲಿಯರ್ ಮಾಡ್ಬೇಕು.
ಥ್ಯಾಂಕ್ ಯು ಸರ್. ಹೀಗೆ ನೀವು ನಮ್ಗೆ ಹೆಲ್ಪ್ ಮಾಡಬೇಕು. ನಾವು ಬೀಳದೆ ಇರೋ ಹಾಗೆ ಹಿಡ್ಕೋಬೇಕು. ನಮ್ ಕೈ ಹಿಡ್ಕೊಂಡು ನಡೆಸ್ಬೇಕು. ನಾನೇನೋ ಹಾರಿಕಾ ಜೊತೆ ಪರ್ಸನಲ್ ಆಗಿ ಮಾತಾಡೋಣ ಅನ್ಕೊಂಡ್ರೆ ಈ ಅಖಿಲ್ ಈ ಮುದ್ಕಿ ಹಿಂಗ್ ತಗ್ಲಾಕೊಂಡ್ರಲ್ಲ. ಡ್ಯಾಡಿ, ನಂಗೆ 2 ಡ್ರೆಸ್ ಬೇಕು. ನನಗೂ ಬೇಕು ಡ್ಯಾಡಿ. ಮ್ಯಾಚಿಂಗ್ ಬ್ಯಾಂಗಲ್ ಹಾಗೆ ಚಪ್ಪಲು ಬೇಕು. ಅನು, ಕೀರ್ತಿ, ಡ್ಯಾಡಿನ ಹಾಗೆಲ್ಲ ಕೇಳಬಾರ್ದು. ಡ್ಯಾಡಿ ಹತ್ರ ಅಷ್ಟೊಂದು ದುಡ್ಡೆಲ್ಲ ಇಲ್ಲ. ಡ್ಯಾಡಿ ಏನ್ ಕೊಡಿಸ್ತಾರೋ ಅದನ್ನೇ ತಗೊಳ್ಳಿ. ಏನಣ್ಣ, ಯಾವಾಗ ನೋಡಿದ್ರು ಅದ್ ಬೇಡ ಇದ್ ಬೇಡ ಅಂತಿರ್ತ್ಯಾ? ಒಂದ್ ಗೋಪಿಕಾ ಡ್ರೆಸ್ಸು, ಒಂದ್ ಗೌನ್ ತಗೋಬಾರ್ದಾ? ನಿಜವಾಗ್ಲೂ ನಿಮ್ಮ ಹತ್ರ ದುಡ್ಡಿಲ್ವಾ ಡ್ಯಾಡಿ? ನಾವು ಕೇಳೋದನ್ನ ಕೊಡ್ಸಲ್ವಾ? ಇಲ್ಲ. ಇದೆ ಮಕ್ಕಳೇ, ನನ್ನ ಹತ್ರ ತುಂಬ ದುಡ್ಡಿದೆ. ನಿಮಗೇನು ಬೇಕೋ ಅದನ್ನ ತಗೊಳ್ಳಿ. ಓಕೆ ರಾಕಿ, ನೀನು ಕೂಡ ಏನು ಇಷ್ಟನೋ ಅದನ್ನೇ ತಗೋ. ಓಕೆ ಡ್ಯಾಡಿ, ನನ್ಗೊಂದು ಡ್ರೆಸ್ ಸಾಕು. ಅನು, ಕೀರ್ತಿ, ಬನ್ನಿ, ನಿಮ್ಗೆ ಇಷ್ಟವಾಗಿರೋ ಡ್ರೆಸ್ನ ತಗೊಳ್ಳಿ. ಹೋಗಿ. ಡ್ಯಾಡಿ, ಈ ಡ್ರೆಸ್ ಹೇಗಿದೆ? ಸೂಪರ್ ಆಗಿದೆ ಮಾ. ತುಂಬಾ ಚೆನ್ನಾಗಿದೆ ಅಮ್ಮ, ತಗೋ. ಇಂಥದ್ರಲ್ಲೇ ಇನ್ ಸ್ವಲ್ಪ ವೆರೈಟಿ ಇದ್ರೆ ತೋರಿಸ್ತೀರಾ? ಡ್ಯಾಡಿ, ಡ್ರೆಸ್ ನನ್ಗೆ ಚೆನ್ನಾಗಿರುತ್ತಾ? ವಾವ್, ತುಂಬಾ ಚೆನ್ನಾಗಿರುತ್ತಮ್ಮ. ಇಲ್ಲಿ ಕೊಡು. ವೆರಿ ನೈಸ್. ತಗೋಮ್ಮ, ಇನ್ ಸ್ವಲ್ಪ ನೋಡು. ಈ 2 ಡ್ರೆಸ್ಗೆ 2,000 ಆಗೋಗುತ್ತಲ್ಲ. ಇನ್ ರಾಕಿಗೆ ಏನು ಡ್ರೆಸ್ ಕೊಡ್ಸೋದು? ಏನಾಯ್ತು ಡ್ಯಾಡಿ? ಏನಿಲ್ಲ ರಾಕಿ, ತಂಗಿರ ಜೊತೆಗೆ ಇದ್ದು ಶಾಪಿಂಗ್ ಮಾಡಿ ನೀನು ಕೂಡ ಬಟ್ಟೆ ತಗೋಬೇಕು. ಓಕೆನಾ? ನಾನು ಈಗಲೇ ಒಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ? ಓಕೆ ಡ್ಯಾಡಿ. ಮಗನ ಕೂಡ ಒಂದು ಒಳ್ಳೆ ಡ್ರೆಸ್ ತೋರಿಸ್ತೀರಾ ಮೇಡಮ್? ತಗೊಳ್ಳಿ. ಫ್ರೆಂಡ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡಿ ಹಣ ಕೇಳಬೇಕು. ಸ್ಯಾಲ್ರಿ ಬರ್ತಿದ್ದಾಗೇನು ವಾಪಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಸುಮನ್, ಹಾಯ್ ಸುಮನ್, ಒಂದು 15,000. ಹೇ ವೆಂಕಟ್, ಹಾಯ್ ಅಬಿ. ಹಾಯ್. ಇಲ್ಲಿದ್ಯಾ? ಶಾಪಿಂಗಾ? ಅದು ಮಕ್ಕಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದೆ. ಓ ಹೌದಾ, ಸರಿ. ಯು ಕ್ಯಾರಿಯನ್, ನಾನೇನು ಹೊರಡ್ತೀನಿ. ವೆಂಕಟ್, ಏನಬಿ? ಒಂದು 5,000 ಇದ್ರೆ ಕೊಡ್ತೀಯಾ? ಫಸ್ಟಿಗೆಲ್ಲ ರಿಟರ್ನ್ ಮಾಡ್ಬಿಡ್ತೀನಿ. 5,000ನಾ? ಸಾರಿ, ನಿಮ್ಮ ತಂದೆಯವರು ಒಡವೆ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಬೇಕಾದರೆ ಈ ರಿಂಗ್ನ ತಗೊಂಡು. ವಸು, ಮನೆಗೆ ಹೊರಟಿಯಮ್ಮ ವಸು? ಹೌದು ಮೇಡಮ್, ನಾಳೆ ಕೃಷ್ಣಾಷ್ಟಮಿ ಅಲ್ವಾ? ಅವರು ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ದಾರೆ. ನಾನು ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಹಾ, ಕೇಳದ್ ಮರ್ತ್ಬಿಟ್ಟೆ. ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ ಮೇಡಮ್. 2 ಹೆಣ್ಮಕ್ಳು, 1 ಮಗ. ಹೌದಾ?
ಹಾಗಾದ್ರೆ ನಾಳೆ ನಿಮ್ಮನೇಲಿ ಹಬ್ಬ ಜೋರು ಅನ್ನು. ಹೌದು ಮೇಡಮ್, ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಅದು ಮುಖ್ಯವಾಗಿ ಮಕ್ಕಳ ಹಬ್ಬನೇ ಅಲ್ವಾ? ಹೌದು ವಸು. ಆನಂದ ವೈಶು ಸಣ್ಣ ಮಕ್ಕಳಾಗಿದ್ದಾಗ ಅವರಪ್ಪ ಅವ್ರನ್ನ ತುಂಬಾ ಮುದ್ದು ಮಾಡ್ತಿದ್ರು. ಕೃಷ್ಣ ಜನ್ಮಾಷ್ಟಮಿ ದಿನ ಆನಂದನ್ಗೆ ಬಾಲಕೃಷ್ಣನ್ ವೇಷ, ವೈಷ್ಣವಿಗೆ ಗೋಪಿಕಾ ವೇಷ ಹಾಕಿ ತುಂಬಾ ಖುಷಿ ಪಡ್ತಾ ಇದ್ರು. ಅವ್ರು ಹೋದ್ಮೇಲೆ ಆ ಸಂಭ್ರಮ ಎಲ್ಲ ಹೊರಟೋಯ್ತು. ಆ ನೋವಿಂದ ಆಚೆ ಬಂದು ಈ ಕಂಪನಿ ನೋಡ್ಕೊಂಡು ನಾನು ಬ್ಯುಸಿಯಾಗಿ ಮಕ್ಕಳನ್ನ ಸರಿಯಾಗಿ ಬೆಳ್ಸಕ್ಕಾಗ್ಲಿಲ್ಲ. ಬಹುಶಃ ಮಕ್ಕಳಿಗೂ ನನಗೂ ದೂರ ಆವಾಗಿಂದ ಬೆಳೀತಾ ಹೋಯ್ತು. ಈಗ ನೀನು ನಿನ್ ಮಕ್ಕಳ ಬಗ್ಗೆ, ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಹೇಳಿದಿಕ್ಕೆ ನನ್ಗದೆಲ್ಲ ನೆನ್ಪಾಯ್ತು ಅಷ್ಟೇ. ನಾಳೆ ನಿಮ್ಮನೇಲೂ ಹಬ್ಬ ಮಾಡ್ತೀರಲ್ವಾ ಮೇಡಮ್? ಹಬ್ಬ ಮಾಡಕ್ಕೆ ಯಾರಿದ್ದಾರೆ ವಸು? ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ರು. ಆನಂದ ಈಗ ಮುದ್ದು ಬೆಣ್ಣೆ ಕೃಷ್ಣ ಅಲ್ಲ, ವೈಶು ಮುದ್ದಾದ ಗೋಪಿಕೇನೂ ಅಲ್ಲ. ಅಮಾವಾಸ್ಯೆ ಕತ್ಲು ಬಿಟ್ರೆ ಕೃಷ್ಣಾಷ್ಟಮಿ ಸಂಭ್ರಮ, ಶ್ರೀರಾಮನವಮಿ ಸಂತೋಷ ನಮ್ಮನೇಲಿಲ್ಲ. ಸಾರಿ ಮೇಡಮ್. ನಾನೇ ನಿನಗೆ ಸಾರಿ ಕೇಳಬೇಕು. ನಮ್ಮನೆ ಕಷ್ಟಗಳನ್ನೆಲ್ಲ ಹೇಳಿ ನಿನಗೂ ತೊಂದರೆ ಕೊಟ್ಟೆ. ಹಾಗೇನಿಲ್ಲ ಮೇಡಮ್. ಮೇಡಮ್, ಹೇಳು ವಸು. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಹೇಳು ವಸು, ಸಂಕೋಚ ಯಾಕೆ? ನಾಳೆ ನಮ್ಮನೆಗೆ ಬರ್ತೀರಾ ಮೇಡಮ್? ನಮ್ಮನೇಲಿ ನಾಳೆ ನಡೆಯುವಂಥ ಕೃಷ್ಣ ಜನ್ಮಾಷ್ಟಮಿಗೆ ಬರ್ತೀರಾ? ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಮಾತ್ರ. ಇವಾಗ ನಿಲ್ಸು, ಬೇರೆ ಏನೋ ಮಾತಾಡ್ಬೇಡ. ಇವಾಗ ನಾವೇನ್ ತಪ್ಪು ಮಾತಾಡಿದ್ವಿ ಅಂತ ನೀನ್ ಯಾಕೆ ಕೋಪ ಮಾಡ್ಕೊಂಡೆ? ಬಿಡು ಅತ್ತೆ, ಅಭಿ ಅಣ್ಣ ಹೊಸ ಬಟ್ಟೆ ಕೊಡ್ಸಿದಾನಲ್ವಾ, ಹ್ಯಾಪಿಯಾಗಿರೋ. ಸಡನ್ ಆಗಿ ಅಖಿಲ್ಗೇನಾಯ್ತು? ಅವ್ರ ಪರವಾಗಿ ಮಾತಾಡ್ತಿದ್ದಾನೆ. ಅಖಿಲ್ ಹೇಳ್ದಾಗೆ ಎಲ್ಲರೂ ತುಂಬ ಖುಷಿಯಾಗಿರೋಣ. ನಾಳೆ ಹಬ್ಬನ ಸಂತೋಷವಾಗಿ ಸೆಲೆಬ್ರೇಟ್ ಮಾಡೋಣ. ಮನೆಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕ್ರಿ ಹೀಗೆ ಮಾಡಿದ್ರಿ? ಮಾವ ಮತ್ತೆ ಅತ್ತೆಯವರು ನಿಮ್ಗೆ ಅಷ್ಟೊಂದು ಪ್ರೀತಿಯಿಂದ ಕೊಡ್ಸಿರೋ ರಿಂಗ್ನ ಹೀಗೆ ಅಡ ಇಡೋಂಥ ಅವಶ್ಯಕತೆ ನಿಮಗೇನಾಗಿತ್ತು ರೀ? ಸಾರಿ ಹೊಸವ್ರೆ. ಯಾಕ್ರಿ ನಮ್ಮ ಮಧ್ಯೆ ಅಷ್ಟೊಂದು ಅಂತರ ಬೆಳೆದ್ಬಿಟ್ಟಿದ್ಯಾ? ನಮ್ಮ ಮಧ್ಯೆ ಅಂತರ ಯಾವಾಗ ಶುರುವಾಯ್ತು ರೀ? ಹಬ್ಬದ ದಿನ ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ಳಿ ಅಂತ ನಿಮ್ ರಿಂಗ್ ಅಡ ಇಟ್ಬಿಟ್ಟು ಎಲ್ರಿಗೂ ಬಟ್ಟೆ ತಂದ್ರಿ, ಅಷ್ಟೇ ತಾನೇ? ಈ ವಿಷಯ ನಿಮಗೆ ಗೊತ್ತಾಯ್ತು? ರಾಕಿ ಫೋನ್ ಮಾಡಿ ಹೇಳ್ದ. ರಾಕಿನಾ? ಅವನು ಚಿಕ್ಕ ಮಗು ಅಲ್ಲ ರೀ, ನಿಮ್ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾನೆ. ಆ ರಿಂಗ್ನ ಬಿಡಿಸ್ಕೊಂಡ್ ಬಾ ಮಮ್ಮಿ ಅಂತ ನನಗೆ ಹೇಳ್ದ. ಆ ಹಬ್ಬಕ್ಕೆ ಎಲ್ರೂ ಹೊಸ ಬಟ್ಟೆ ಹಾಕೋಬೇಕು ಅಂತ ನನಗೆ ಆಸೆ ಇರಲ್ವಾ? ಆಫೀಸಿಂದ ವಾಪಸ್ ಬರುವಾಗ ಎಲ್ಲಾರ್ಗೂ ಬಟ್ಟೆ ತಗೊಳ್ಳೋಣ ಅನ್ಕೊಂಡೆ. ಅಷ್ಟರಲ್ಲಿ ನೀವು ನನ್ನ ಹತ್ರ ದುಡ್ಡು ಕೇಳೋದಕ್ಕೆ ನಿಮಗೆ ಯಾಕೆ ಸಂಕೋಚ ಹೇಳಿ? ನಾನು ಕೆಲಸ ಮಾಡ್ತಿರೋದು ನಮಗೋಸ್ಕರ ಅಲ್ವಾ? ನಿಮ್ಮನ್ನ ದುಡ್ಡು ಕೇಳಬಾರ್ದು ಅಂತಲ್ಲ ರೀ, ನಿಮ್ಮ ಹತ್ರ ತಾನೇ ದುಡ್ಡು ಎಲ್ಲಿಂದ ಬರುತ್ತೆ ಅಂತ.
ಮೇಡಮ್ನ ಕೇಳಿ ಸ್ಯಾಲ್ರಿ ಅಡ್ವಾನ್ಸ್ ಆಗಿ ತಗೋತಿದ್ನಲ್ಲ. ಸುಮ್ಮನೆ ನಿಮಗೆ ಯಾಕೆ ಕಷ್ಟ ಕೊಡೋದು ಅಂತ. ನಾನ್ ಕಷ್ಟಪಟ್ರು ನೀವ್ ಕಷ್ಟಪಟ್ರು ಎರಡೂ ಒಂದೇ ರೀ. ಇದು ನಮ್ ಫ್ಯಾಮಿಲಿ. ಕಷ್ಟ ಸುಖನ ಇಬ್ರು ಹಂಚ್ಕೊಂಡೇ ನಡೆಸ್ಬೇಕು. ಎಲ್ಲಾರ್ಗೂ ಸಂತೋಷ ಕೊಟ್ಟು ನೀವೊಬ್ರೇ ನೋವು ಅನುಭವಿಸ್ತೀನಿ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಮಾವ ಅತ್ತೆ ಅಷ್ಟು ಪ್ರೀತಿಯಿಂದ ಕೊಟ್ಟಿರೋ ಈ ರಿಂಗ್ನ ನಿಮ್ ಬೆರಳಿಂದ ತೆಗೆಯೋದಕ್ಕೆ ನೀವೆಷ್ಟು ನೋವು ಅನುಭವಿಸಿರ್ತೀರಾ ಅಂತ ನನಗರ್ಥ ಆಗತ್ತೆ. ನಿಮ್ ಬೆರಳಲ್ಲಿ ಈ ರಿಂಗ್ ಇಲ್ಲ ಅಂದ್ರೆ ನನಗೆಷ್ಟು ನೋವಾಗತ್ತೆ. ಅತ್ತೆ ಮಾವ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ನಿಮಗೂ ಗೊತ್ತು ಅಲ್ವಾ. ನಿಮ್ಮಿಂದ ಈ ಪ್ರೀತಿನ ಯಾವತ್ತೂ ದೂರ ಮಾಡಬೇಡಿ. ನನಗೇನ್ ವಯಸ್ಸಾಗಿಲ್ಲ. ಚಿಕ್ಕ ಮಕ್ಕಳ ತಲೆಯಲ್ಲೂ ಬಿಳಿ ಕೂದಲು ಇರುತ್ತೆ, ಅದೇನೋ ಪ್ರಾಬ್ಲಮ್ ಅಂತಾರೆ. ನಿಮಗಂತೂ ಏಜ್ ಪ್ರಾಬ್ಲಮ್ಮೇ, ವಯಸ್ಸನ್ನ ಮುಚ್ಚಿಡಕ್ ಆಗಲ್ಲ ಆಂಟಿ. ಏನೂ ಆಗಲ್ಲ. ಈಗ ನನ್ ಕೂದ್ಲನ್ನ ನೋಡಿ, ಎಷ್ಟೊಂದು ಚೆನ್ನಾಗಿ ಎಷ್ಟೊಂದು ಅಂದವಾಗಿ ರೇಷ್ಮೆ ತರ ಹಾರಾಡ್ತಾ ಇದೆ. ನಾನು ಮುಂದೆ ನೀವೇ ದೊಡ್ಡೋರ್ ತರ ಕಾಣಿಸ್ತಿದ್ದೀರಾ. ನಾನ್ ನಿಮ್ ಮುಂದೆ ತುಂಬಾ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದೀನಿ. ನಾನ್ ದೆವ್ವ ಅನ್ಕೊಂಡ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಕಣೆ. ಕಳ್ಳ ಅನ್ಕೊಂಡಿದ್ರೆ ಮುಸ್ಕ ಹಾಕಿ ಚೆನ್ನಾಗಿ ಬಾರಿಸ್ತಾ ಇದ್ದೆ. ಅದೇ ಕೆಲಸ ಮಾಡ್ಬೇಕಿತ್ತು ಅಖಿಲ್, ಅವಾಗಾದ್ರೂ ಆಂಟಿಗೆ ಬುದ್ಧಿ ಬರ್ತಾ ಇತ್ತು. ನಿಮ್ಗೆ ನನ್ನ ಕಂಡ್ರೆ ಉರಿ ಕಣೆ, ಅದಕ್ಕೆ ಹೊಟ್ಟೆ ಊರ್ಕೊಂಡು ಸಾಯ್ತಾ ಇದ್ದೀರಾ. ನಾಳೆ ಜನ್ಮಾಷ್ಟಮಿ ಅಲ್ವಾ, ನೋಡ್ತೀರಿ ನನ್ನ ಸೌಂದರ್ಯದಿಂದ ಈ ಸುಂದರವಾದ ಕೂದ್ಲಿಂದ ಆ ಕೃಷ್ಣನ್ನೇ ಮರಳು ಮಾಡ್ಬಿಡ್ತೀನಿ. ಯಾವಳು ಅವಳು? ಆಫ್ಟರ್ ಆಲ್ ಒಂದು ಹೆಣ್ಣು ನನ್ನೇ ಹೆದರ್ಸ್ತಾಳೆ. ಅದಕ್ಕೆ ಸತ್ ಮೇಲೆ ಆಸ್ತಿ ಎಲ್ಲ ನಂದೇ ಅನ್ಕೊಂಡಿದ್ದೆ. ಅದಕ್ಕೆ ನಾ ವೀಕ್ ಮಾಡಿ ಮಕ್ಕಳನ್ನ ಹಾಳು ಮಾಡಿ ಒಂದೊಂದೇ ಮೆಟ್ಲು ಹೊತ್ಕೊಂಡು ಬಂದಿದ್ದೀನಿ. ಬರ್ತ್ಡೇ ದಿನ ಅದಕ್ಕೆ ನಾ ಸಾಯಿಸ್ಬೇಕು ಅನ್ಕೊಂಡ್ರೆ ಆ ವಸು ಕಾಪಾಡ್ಬಿಟ್ಲು. ಆಫೀಸಲ್ಲಿ ಸಾಯಿಸೋದಿಕ್ ನೋಡಿದ್ರೆ ಆ ಅಭಿ ಕಾಪಾಡ್ಬಿಟ್ಟ. ಇಬ್ರು ಅತ್ತಿಗೆ ಪಾಲ್ಗೆ ಪಾರ್ವತಿ ಪರಮೇಶ್ವರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಆ ವಸುಗೆ ಆಫೀಸ್ ಬುಕ್ಸ್ ಕೊಟ್ಟಿದ್ದಾರೆ. ಅವಳು ನನ್ನನ್ನೇ ಲೆಕ್ಕ ಕೇಳ್ತಾಳೆ. 2 ದಿನದಲ್ಲಿ 10 ಲಕ್ಷಕ್ಕೆ ಲೆಕ್ಕ ಕೊಡು ಅಂತಿದ್ದಾಳೆ. ನಾನ್ ನುಂಗಾಕಿರೋದು 10 ಲಕ್ಷ ಅಲ್ಲ, ಕೋಟಿ ಅಂತ ಗೊತ್ತಾದ್ರೆ ಅದಕ್ಕೆ ನನ್ನ ಆಫೀಸಿಂದ ಮತ್ತೆ ಮನೆಯಿಂದ ಒದ್ದು ಹೊರಗಾಕ್ತಾರೆ. ಜೈಲು ಕಳಿಸಿದ್ರು ಕಳಿಸ್ತಾರೆ. ಕಾಲ್ ಮೇಲೆ ಕಾಲು ಹಾಕೊಂಡು ರಾಯಲ್ ಆಗಿ ಬದುಕಬೇಕಾಗಿರೋ ನಾನು ಜೈಲಲ್ಲಿ ಮುದ್ದೆ ಊಟ ಮಾಡ್ಬೇಕಾಗತ್ತೆ. ಹಾಗಾಗ್ಬಾರ್ದು ಅಂದ್ರೆ ಆ ವಸುಂಧರನ ಸಾಯಿಸ್ಬಿಡ್ಲ ಅಂತೀರಾ ಸರ್? ಹೇಳಿ ಸರ್, ಎತ್ತು ಬಿಡ್ತೀನಿ. ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಆಫ್ಟರ್ ಆಲ್ ಒಂದು ಹೆಂಗಸ್ತಾನೆ, ಮುಗ್ಸಕ್ಕಾಗಲ್ವಾ? ಅವಳು ಹೆಣ್ಣೆ ಕಣೋ, ಆದ್ರೆ ಅವಳು ಹಿಂದೆ ಒಬ್ಬ ಗಂಡಸಿದಾನೆ, ಅವನೇ ಅವಳು ಗಂಡ. ಹಾಗಾದ್ರೆ ಆ ವಸು ಜೊತೆಗೆ ಅವನನ್ನು ಎತ್ಬಿಡೋಣ. ಅದಷ್ಟು ಈಸಿ ಅಲ್ಲ. ಅವನು ಸಾಮಾನ್ಯದವನಲ್ಲ. ಅವನ್ನ ಎದುರು ಹಾಕೊಂಡು ಮೊನ್ನೆ ತಾನೇ ಸರಿಯಾಗಿ ಹೊಡ್ಸ್ಕೊಂಡಿದ್ದೀನಿ. ಬಿಟ್ಬಿಡಿ ಸರ್, ಈ ಸರಿ ನರಕಕ್ಕೆ ಕಳ್ಸೋಣ. ಮೊದಲು ವಸು ಕತೆ ಮುಗಿಸ್ಬೇಕು. ಆ ಟೈಮಲ್ಲಿ ಅಭಿ ವಸು ಪಕ್ಕ ಇರಬಾರ್ದು. ನಾಳೆ ಜನ್ಮಾಷ್ಟಮಿ, ಎಲ್ಲರೂ ಮನೇಲೇ ಇರ್ತಾರೆ. ನೀನೊಂದು ಕೆಲಸ ಮಾಡು, ನೀನು ನಾಳೆ ಆ ಮನೆ ಹತ್ರನೇ ಇದ್ದು ಎಲ್ಲ ಗಮನಿಸು. ಟೈಮ್ ನೋಡಿಕೊಂಡು ನನಗೆ ಫೋನ್ ಮಾಡು, ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಸರ್, ನಾಳೆನೇ ಆ ವಸು ಕತೆ ಮುಗಿಸ್ಬಿಡೋಣ. ಬರ್ತೀನಿ ಸರ್.
ಅಖಿಲ್ ಏನಿದು ಬಿಡು ನನ್ನ, ಯಾರಾದ್ರೂ ನೋಡ್ಬಿಡ್ತಾರೆ. ಯಾರು ನೋಡಿದ್ರೇನು, ನಾವಿಬ್ರು ಗಂಡ ಹೆಂಡ್ತೀನಿ ಅಲ್ವಾ? ನಾವೇನೋ ಗಂಡ ಹೆಂಡ್ತೀನಿ ಅಖಿಲ್, ಆದ್ರೆ ಈ ತರ ಬಹಿರಂಗವಾಗಿ ರೊಮ್ಯಾನ್ಸ್ ಮಾಡೋದು ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ. ಪ್ಲೀಸ್ ಅಖಿಲ್, ಪೂಜೆ ಟೈಮ್ ಆಗ್ತಿದೆ, ಬಿಡು ನನ್ನ. ಬಂದ್ಯಾ? ಯಾವಾಗ ನೋಡಿದ್ರು ಪಾನಕದಲ್ಲಿ ನೊಣ ಬಿದ್ದಾಗ ಬಂದ್ಬಿಡ್ತೀಯ. ಈ ನೆಕ್ಲೆಸ್ ಹೀಗೆ ಇದೆಯಲ್ಲ? ಹೀಗೆ ಇದೆ ಅಂದ್ರೆ ಏನರ್ಥ ಆಂಟಿ? ಅಂದ್ರೆ ಅದು ಅವತ್ ನೋಡ್ದಾಗ ಹೇಗಿತ್ತು ಈಗ್ಲೂ ಹಾಗೆ ಇದೆ ಅಂತ. ಅವತ್ತಿಗೆ ಇವತ್ತು ನೆಕ್ಲೆಸ್ ಬದಲಾಗತ್ತೆ. ಅವಾಗ ಹೇಗಿತ್ತು ಈಗ್ಲೂ ಹಾಗೆ ಇರುತ್ತೆ. ಹೊಡೆದಾಕಿದ್ರೆ ಹೇಗೋ ಇರುತ್ತೆ. ಹಾಳು ಮಾಡೋದಂದ್ರೆ ಏನಂಟಿ? ಏನಿಲ್ಲ. ನೀನೇನೋ ಮಾಡಿದ್ಯಾ ಹೇಳತ್ತೆ. ನಾನೇನೋ ಮಾಡಿದೆ? ನಾನೇನು ಮಾಡಿಲ್ಲ. ಆಗ್ಲೇ ನೀನು ಈ ನೆಕ್ಲೆಸ್ ನ ಬಟ್ಟೆಲ್ ಮುಚ್ಚಿಟ್ಟೆ ಅಲ್ವೇನೆ? ಹೌದು. ನೀವು ನಿಮ್ಮ ಒಡವೆ ತಗೊಂಡ್ ಬಂದಿದ್ರಲ್ಲ, ಹೋಗುವಾಗ ನಿಮ್ ಒಂದು ಸರ ಕೆಳಕ್ ಬಿದ್ಬಿಟ್ಟಿತ್ತು. ಅದನ್ನ ಆ ಬಟ್ಟೆಲ್ ಮುಚ್ಚಿ ಅಲ್ಲಿಟ್ಟಿದ್ದೆ. ಅಂದ್ರೆ ನನ್ನ ಹಾರನ ನಾನೇ ಹಾಳು ಮಾಡ್ಬಿಟ್ಟೆ ಅಂತ ಆಯ್ತು. ಏನೋ ಏನಾಯ್ತು? ಎಲ್ಲ ನೀವ್ ಹೇಳ್ದಂಗೆ ಆಯ್ತು ಸರ್. ಆ ಅಭಿರಾಮ್ಗಿನ ಮುಂಚೆ ಬಂದು ಹೂವು ಅಂಗಡಿಯಲ್ಲಿ ಹೂವ ಮಾರನ ವೇಷ ಹಾಕೊಂಡೆ ಸರ್. ನೀವ್ ಹೇಳ್ದಂಗೆ ಮಲ್ಲೆ ಹೂ ಮೇಲೆ ಪಾಯ್ಸನ್ ಸ್ಪ್ರೇ ಮಾಡಿದ್ದೀನಿ ಸರ್. ಅವನು ಬಂದಿದ್ದ 5 ಮೊಳ ಮಲ್ಲೆ ಹೂ ತಗೊಂಡಿದ್ದಾನೆ ಸರ್. ವೆರಿ ಗುಡ್. ನಮ್ ಪ್ಲಾನ್ ವರ್ಕೌಟ್ ಆಯ್ತು. ಅಭಿ ಈಗ ನೇರವಾಗಿ ಮನೆಗೆ ಹೋಗಿ ವಸು ತಲೆಗೆ ಹೂ ಮುಡಿಸ್ತಾನೆ. ಹೂವಿನ ಮೇಲೆ ಮಾಡಿರೋ ಸ್ಪ್ರೇ ಸ್ಲೋ ಪಾಯ್ಸನ್ ತರ ಕೆಲಸ ಮಾಡುತ್ತೆ. ಹೂವಿಂದ ಬರೋ ವಿಷದ ಗಾಳಿನ ವಸು ಉಸಿರಾಡ್ತಾಳೆ. ವಿಷ ದೇಹ ಪೂರ್ತಿ ಹರಡುತ್ತೆ. ನರಳಿ ನರಳಿ ಸಂಜೆ ಒಳಗಡೆ ಸತ್ತು ಹೋಗ್ತಾಳೆ. ಮೊನ್ನೆ ವೆಡ್ಡಿಂಗ್ ಪ್ಲಾನ್ಸ್ನು ವಸುನು ಅವನೇ ಕಾಪಾಡಿದ್ದ. ಇವತ್ತು ಅವನೇ ವಸು ಸಾವಿಗೆ ಕಾರಣ ಆಗ್ತಾ ಇದ್ದಾನೆ. ನೀವು ರೆಸ್ಟ್ ತಗೊಂಡಿಲ್ಲ ಅಂದ್ರೆ ಮತ್ತೆ ತಲೆ ತಿರುಗಿ ಬೀಳ್ತೀರಂತೆ. ಏನೂ ಆಗಲ್ಲ ರೀ, ಕೃಷ್ಣ ನೋಡ್ಕೋತಾನೆ. ಅವನ್ ಹುಟ್ಟಿದ ಹಬ್ಬನ ನಾವ್ ಆಚರಿಸ್ಬೇಕು ಅಂತ ಆ ಕೃಷ್ಣನ್ಗೂ ಆಸೆ ಇರುತ್ತೆ ಅಲ್ವಾ? ಇರತ್ತಮ್ಮ, ಆದ್ರೆ ಏನು ತಿಂದೇನೆ ಆರೋಗ್ಯ ಕೆಡಿಸ್ಕೊಂಡು ಪೂಜೆ ಮಾಡೋದು ಆ ಕೃಷ್ಣನ್ಗೂ ಇಷ್ಟ ಆಗಲ್ವಲ್ಲ. ಬೇಕು ಅಂದ್ರೆ ಅತ್ತೆ ಉಪವಾಸ ಮಾಡ್ತಾಳೆ. ನಾನಾ? ನನ್ ಕೈಲಾಗಲ್ಲ. ಮಾಡೋತೆ. ಕೃಷ್ಣನ್ ನಿನ್ ಕನ್ಸೆಲ್ಲ ನನ್ಸ್ ಮಾಡ್ತಾನೆ. ಎಸ್ ಆಂಟಿ, ನಿಮ್ಗೆ 2ನೇ ಮದ್ವೆನೂ ಆಗುತ್ತೆ. ಏನು ಬೇಕಾಗಲ್ಲ. ನಾನ್ ಮೊದ್ಲೇ ಹಸು ತಡ್ಕೊಳಲ್ಲ. ಅಷ್ಟಕ್ಕೂ ಕೃಷ್ಣ ಏನ್ ಉಪವಾಸ ಇದ್ನ ಹೇಗೆ? ಅಕ್ಕಪಕ್ಕದ ಮನೆಗ್ ನುಗ್ಗಿ ಬೆಣ್ಣೆ ಕತ್ ತಿಂದಿರ್ಲಿಲ್ವಾ? ಕೃಷ್ಣನ್ ಜೊತೆ ಹೋಲಿಕೆ ಮಾಡ್ಕೋತಿದ್ಯಾ? ಚೆನ್ನಾಗಿದೆ. ನೀನು ಬಾಲಕೃಷ್ಣನ ಸಾಯಿಸಿರೋ ಪೂತನಿ ತರ ಇದೆಯಾ? ಏನೋ ನೀನ್ ಹೇಳ್ತಿರೋದು? ಅವಳು ಸಾಯ್ಲಿಲ್ವಾ? ಹೌದು ಸರ್, ನಿದ್ದೆ ಹೋಗಿ ಎದ್ದಿರೋ ತರ ಕಂಡ್ಬಿಟ್ಲು ಸರ್.
ಅಂತ ಪವರ್ಫುಲ್ ವಿಷದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅವಳೇನಾದ್ರು ಗುಡಿಲಿರೋ ದೇವ್ರ? ನಿಜ ಸರ್, ನನ್ನ ಕಣ್ಣಾರೆ ನೋಡಿದ್ದನ್ನೇ ಹೇಳ್ತಾ ಇದ್ದೀನಿ. ಅವಳು ಪ್ರಜ್ಞೆ ತಪ್ಪಿಲ್ಲ ಸರ್, ಅವಳು ಸುಸ್ತಾಗಿ ಬಿದ್ದಿದ್ಲಂತೆ. ನೀನು ನಿಜವಾಗ್ಲೂ ಆ ವಿಷಾನ ಹೂ ಮೇಲೆ ಸ್ಪ್ರೇ ಮಾಡಿದ್ಯೋ ಇಲ್ವೋ? ಮಾಡ್ದೆ ಸರ್, ನೀವ್ ಹೇಳ್ದಂಗೆನೆ ನನ್ ಕೈಯಾರೇನೆ ವಿಷಾನ ಹೂ ಮೇಲೆ ಸ್ಪ್ರೇ ಮಾಡಿ ಅವನಿಗೆ ಮಾರ್ದೆ. ವಿಷ ಸ್ಪ್ರೇ ಮಾಡಿರೋ ಹೂ ಮುಡ್ಕೊಂಡಿರೋ ಆ ಹೊಸು ಅವಳು ಸತ್ತಿಲ್ಲ ಸರ್. ಹೇಗ್ ಬದುಕುದ್ಲು ನನಗೆ ಗೊತ್ತಾಗ್ತಿಲ್ಲ. ಅದನ್ನ ನಾನು ಹೇಳ? ಹಾ, ಲೈನಲ್ಲೇ ಇದೆಯಾ? ಏನಾಯ್ತೋ? ಯಾರೋ ನೀನು? ನನ್ನ ಹೆಂಡತಿನ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ಹೇಳು? ಮಲ್ಲಿಗೆ ಹೂವಲ್ಲಿ ವಿಷ ಹಾಕಿ ನನ್ನ ಹೆಂಡತಿನ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ಹೇಳು? ಹೇಳು, ನಿನ್ನ ಕಳಿಸಿದ್ ಯಾರು? ಹೇಳು, ಹೇಳ್ತೀಯೋ ಇಲ್ವೋ? ನನ್ಗೇನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ. ಮರ್ಯಾದೆಗೆ ಹೇಳ್ದೆ ಇದ್ರೆ ನಿನ್ನ ಸಾಯಿಸ್ತೀನಿ. ನಿನ್ನ ಕಳಿಸಿದ್ ಯಾರು? ಏಯ್,